ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಬಂದ್ಬಿಟ್ಟು ಸಂಡೇ ಲಾಗ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ದಮ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಒಳ್ಳೆ ಫಿಶ್ ಫ್ರೈ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಬೆಳಗ್ಗೆ ಒಂದು 8 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಅಂದ್ರೆ ಸ್ವಲ್ಪ ಲೇಟಾಗಲ್ವ ಎದ್ದೊಳೋದು. ಈ ಚಳಿಗೆ ಎದ್ದೊಳ್ಬೇಕು ಅನಿಸೋದೇ ಇಲ್ಲ. ಇನ್ನು ಸ್ವಲ್ಪ ಕೋಲ್ಡ್ ಕೂಡ ಆಗೋಗಿತ್ತು, ಅದಕ್ಕೋಸ್ಕರ ಕಷಾಯ ಮಾಡ್ತಾ ಇದ್ದೀನಿ. ಇನ್ನು ಹೋದ ವಾರ ನಮ್ಮ ತಂಗಿ ಮನೆಗೆ ಹೋಗಿದ್ನಲ್ವಾ, ಅವ್ರ ಮನೇಲಿ ನೀರು ಕುಡಿದ್ರೇ ನಂಗೆ ಸೆಟ್ ಆಗಲ್ಲ, ಒಂಥರ ಕೋಲ್ಡ್ ಥರ ಆಗಿಬಿಡುತ್ತೆ. ಅದು ಬೇರೆ ಈ ಸೀಸನ್ಗಂತೂ ಸ್ವಲ್ಪ ವೆದರ್ಗೆ ಆ ಥರ ಅವಾಗವಾಗೂ ಕೋಲ್ಡ್ ಆಗ್ತಾ ಇರುತ್ತಲ್ವ. ಈ ಥರ ವಾರಕ್ಕೊಂದು ಸರಿ 2 ಸರಿ ಇಲ್ಲಾಂದರೆ ನಮ್ಗೆ ಯಾವಾಗ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಂಡು ಕುಡಿತಾ ಇರ್ತೀವಿ. ಇದಕ್ಕೆ ಧನಿಯಾ, ಚಕ್ಕೆ, ಲವಂಗ, ಸೋಂಪು, ಜೀರಿಗೆ ಮತ್ತು ಏಲಕ್ಕಿ, ಸ್ವಲ್ಪ ಬೆಲ್ಲ, ಪುದೀನ, ತುಳಸಿ ಇದ್ದರೆ ತುಳಸಿನೂ ಸೇರಿಸ್ಕೋಬೋದು, ಒಂದೆರಡು ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಪುಡಿ ಇದೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಯೋದ್ರಿಂದ ನಮಗೆ ಆ ಕಫ ಎಲ್ಲ ಕೂಡ ಕಮ್ಮಿ ಆಗುತ್ತೆ. ಕೆಮ್ಮೇನಾದ್ರು ಬರ್ತಾಯಿದ್ರೆ ಅದು ಕಮ್ಮಿ ಆಗುತ್ತೆ. ನಮಗೇನಾದ್ರು ಇನ್ಫೆಕ್ಷನ್ ಆಗಿರುತ್ತೆ ನೋಡಿ, ಕಿಚ ಅಂತ ಇರುತ್ತಲ್ವ ತೊಂಡೆ ಎಲ್ಲ, ಅದೆಲ್ಲ ಕೂಡ ಕಮ್ಮಿ ಆಗಿಬಿಡುತ್ತೆ. ಇನ್ನೊಂದು ಕಡೆ ಅದು ಕುದಿಯೋಕೆ ಇಟ್ಬಿಟ್ಟು ಇವತ್ತು ಬಂದುಬಿಟ್ಟು ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಅವಲಕ್ಕಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಇವಾಗ ಬಟಾಣಿ ಸೀಸನ್ ಅಲ್ವಾ, ಬಟಾಣಿ ತೊಗೊಂಡು ಬಂದಿದ್ದೆ, ನೆನ್ನೆ ಎಲ್ಲ ಬಿಡಿಸಿಟ್ಟಿದ್ದೆ. ಇವಾಗ ನವಿಲು ಕೋಸು ಬರುತ್ತಲ್ವ, ಅದೊಂದು, ಕ್ಯಾರೆಟ್ ಒಂದು, ಬಟಾಣಿ ಎಲ್ಲ ಹಾಕಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಇನ್ನು ಅವಲಕ್ಕಿ ಚಿತ್ರಾನ್ನ ಎಲ್ಲ ಮಾಡ್ತೀವಲ್ವ, ಬರೀದೇ ತಿನ್ನೋ ಬದಲು ಈ ಥರ ಬಟಾಣಿ ತರಕಾರಿ ಏನಾದ್ರು ಒಂದು ಸೇರಿಸ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ. ಇವಾಗ ನೋಡಿ, ಇದು ಬೇಯಿಸೋಕ್ಕಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಕಷಾಯ ಕೂಡ ರೆಡಿ ಆಗಿತ್ತು. ಇನ್ನು ನಮ್ಮ ಹಸ್ಬೆಂಡ್ ಕೂಡ ಎದ್ದಿದ್ರು, ಇಬ್ಬರು ಕೂಡ ಕಷಾಯ ಕುಡಿತಾ ಇದ್ರಿ. ಇನ್ನೊಂದು ಸ್ವಲ್ಪ ಕಷಾಯ ಕುಡ್ಕೊಂಡು ಮಾತಾಡಿಕೊಂಡು ಒಂದು 10 ನಿಮಿಷ ಆದರೂ ಟೈಮ್ ಸ್ಪೆಂಡ್ ಮಾಡ್ತೀವಿ, ಏನಾದ್ರು ಒಂದು ಕಾಮಿಡಿ ಮಾಡಿಕೊಂಡು. ಇನ್ನು ಡೈಲಿ ಎಲ್ಲ ಮಾತಾಡೋಕ್ಕೆ ಟೈಮ್ ಸಿಗಲ್ಲ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡು, ಲಂಚ್ ಬಾಕ್ಸ್ ಕಟ್ಟು, ಇನ್ನು ಕೆಲಸಗಳು ಅದೇ ಟೈಮ್ ಸರಿಯಾಗುತ್ತೆ. ಇನ್ನು ಸಾಯಂಕಾಲ ಬಂದರೆ ಊಟ ಮಾಡು, ಟಿ ವಿ ನೋಡು, ಅವ್ರಿಗೂ ಟಯರ್ಡ್ ಆಗಿಬಿಟ್ಟಿರುತ್ತೆ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಸಂಡೇ ಟೈಮಲ್ಲಿ ಈ ಥರ ಮಾತಾಡಿಕೊಂಡು ಅದೇನೋ ಗೇಮ್ದು ಕೂಡ ಆರ್ಡ್ರ್ ಮಾಡಿದ್ರು, ಅಂದರೆ ಲಾಕ್ ಎಲ್ಲ ಬಿಡಿಸೋದು ಸ್ಟೀಲಲ್ಲಿ, ಅದು ಒಂದೊಂದು ಶೀಟಲ್ಲಿ 9 ಏನೋ ಬಂದಿತ್ತು. ಅದು ಬಿಡಿಸು ಅಂತ ಹೇಳ್ತಾಯಿದ್ರು. ಒಂದು 10 ನಿಮಿಷ ಟ್ರೈ ಮಾಡಿದ್ದೀನಿ, ನನಗೆ ಬಿಡ್ಸೋಕ್ಕೆ ಆಗಿಲ್ಲ. ನಮ್ಮ ಹಸ್ಬೆಂಡ್ ಈಸಿಯಾಗಿ ಬಿಡಿಸ್ಬಿಟ್ರು. ಇವಾಗ ರಿಲೇಷನ್ ಅವ್ರು ಯಾರು ಬಂದರೆ ಈ ಥರ ಗೇಮ್ಸ್ ಎಲ್ಲ ಆಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಆರ್ಡ್ರ್ ಮಾಡಿ ಕೊಡಿಸಿದ್ರು. ಅದನ್ನೇ ಬೈತಾ ಇದ್ದೆ, ವೇಸ್ಟಾಗಿ ಎಲ್ಲ ಆರ್ಡ್ರ್ ಮಾಡಿ ಇಕ್ತಿ ಅಂದ್ಬಿಟ್ಟು. ಎಷ್ಟೊಂದು ಗೇಮ್ಸ್ ಇದೆ ಗೊತ್ತಾ, ಈ ನಡುವೆ ಅಂತೂ ಅಷ್ಟೊಂದು ಆರ್ಡ್ರ್ ಮಾಡಿ ಇಟ್ಟಿದ್ದಾರೆ. ಅದನ್ನೇ ಒಂದು ಲಾಗ್ ಮಾಡಿ ತೋರಿಸ್ತೀನಿ ರೀ. ಇನ್ನು ಅವಲಕ್ಕಿ ಕೂಡ ಚೆನ್ನಾಗಿ ಒಂದು 4-5 ಸರಿ ತೊಳ್ಕೊಂಡು ಹಂಗೆ ಬಿಟ್ಬಿಡ್ತೀನಿ, ನಾನು ನೀರಲ್ಲಿ ನೆನೆಸಲ್ಲ. ಈ ಕಡೆ ಎಲ್ಲ ಒಗ್ಗರಣೆ ಹಾಕೋಷ್ಟರಲ್ಲಿ ಅದು ನಂದೋಗಿರುತ್ತೆ. ಇವಾಗ ಒಂದು ಬಾಣಲಿ ಇಟ್ಕೊಂಡು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಡಲೆ ಬೀಜನ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಗೋಲ್ಡನ್ ಕಲರ್ ಬರೋವರೆಗೂ. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಒಣಗಿದ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ 1-2 ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಅವಾಗೆ ಬೇಯಿಸಿಟ್ರಲ್ವ ಬಟಾಣಿ, ಕ್ಯಾರೆಟು, ನವಿಲುಕೋಸು, ಅದನ್ನೆಲ್ಲ ಸೇರಿಸ್ಕೊಂಡು ಇವಾಗ ಟೊಮಾಟೊ ಒಂದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಅವಲಕ್ಕಿ ಎಲ್ಲ ನೋಡಿ ಸಾಫ್ಟಾಗಿ ನಂದಿದೆ. ಇವಾಗ ಫ್ರೈ ಮಾಡಿರೋ ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಇದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 1-2 ನಿಮಿಷ ಕುಕ್ ಮಾಡಿಕೊಂಡ್ರೆ ಆ ಮಸಾಲೆ ಎಲ್ಲ ಅವಲಕ್ಕಿಗೆ ಚೆನ್ನಾಗಿ ಹಿಡ್ದಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬಂದಿರುತ್ತೆ. ಇವಾಗ ರೆಡಿ ಆಯಿತು ನೋಡಿ, ತುಂಬಾ ಟೇಸ್ಟಾಗಿತ್ತು. ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ. ಇವಾಗ ಬಟಾಣಿ ಸೀಸನ್ ಆಗಿರೋದ್ರಿಂದ ಈ ಥರ ಎಲ್ಲ ತರಕಾರಿನೂ ಸೇರಿಸ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಇಬ್ಬರು ಮಾಡಿಕೊಂಡು ಇವಾಗ ಫಿಶ್ ಮಾರ್ಕೆಟ್ಗೆ ಹೋಗಿದ್ದೀರಿ. ಇಲ್ಲಿ ಬಂದ್ಬಿಟ್ಟು ಬಜಾರ್ ಫಿಶ್ ಮಾತ್ರ ಮಾರ್ತಾ ಇರ್ತಾರೆ. ಇಲ್ಲಿ ವಾರಕ್ಕೊಂದ್ಸರಿ ಸಂಡೇ ಮಾತ್ರ ಮಾರ್ತಾರೆ. ಎಲ್ಲ ಥರ ವೆರೈಟಿ ಫಿಶ್ ಇಟ್ಟಿರ್ತಾರೆ. ನಾವು ಹೋಗೋಷ್ಟರಲ್ಲಿ ಒಂದು 10:30 ಮೇಲೆ ಆಗೋಯ್ತಲ್ವ, ಅರ್ಧ ಖಾಲಿ ಆಗಿಬಿಟ್ಟಿತ್ತು ಫಿಶ್ ಎಲ್ಲ, ಇನ್ನೂ ಜಾಸ್ತಿ ಇಟ್ಟಿರ್ತಾರೆ. ಇನ್ನು ಇಲ್ಲಿ ಬಂದ್ಬಿಟ್ಟು ತುಂಬ ಜನ ತಗೊತಾರೆ. ಅದು 1 ಅವರ್ ಆಗಿಬಿಡುತ್ತೆ ನಾವು ಅಲ್ಲಿ ತಗೊಂಡು ಅವ್ರ ಹತ್ರ ಕ್ಲೀನ್ ಮಾಡಿಸ್ಕೊಳೋಷ್ಟರಲ್ಲಿ. ಇನ್ನು ಇಲ್ಲಿ ಟಬ್ಬಲ್ಲಿ ಹಾಕಿದ್ದಾರೆ ನೋಡಿ, ಈ ಫಿಶ್ ಅಂತೂ ಬದುಕಿರೋ ಫಿಶ್ಶು. ಆವಾಗ ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮಪ್ಪ ಇದನ್ನೇ ತೊಗೊಂಬರೋರು. ಇನ್ನೂ ದೊಡ್ಡದಾಗಿರೋದು, ಅದು ಟೇಸ್ಟ್ ಮಾತ್ರ ಸಖತ್ತಾಗಿರ್ತಾಯಿತ್ತು. ನಮ್ಮಮ್ಮ ಅವಾಗ ಒಂಥರ ಮಾಡಿಕೊಡ್ತಾಯಿದ್ರು ಫಿಶ್ ಫ್ರೈ, ತುಂಬ ಟೇಸ್ಟಾಗಿರ್ತಾಯಿತ್ತು ಅದು. ಇನ್ನು ಅದನ್ನೇ ಹೇಳ್ತಾ ಇದ್ದೆ. ಇನ್ನು ನಾವು ಬಂದುಬಿಟ್ಟು ಫಾರ ಫಿಶ್ ತಗೊಂಡ್ರೆ ಅದೊಂದು 1/2 kg ಆಗೋಷ್ಟು ತಗೊಂಡ್ರೆ. ಇನ್ನು ಅವಾಗೆಲ್ಲ ಫಿಶ್ ಎಲ್ಲ ಅವ್ರು ಕ್ಲೀನ್ ಮಾಡಿಕೊಡ್ತಾ ಇರಲಿಲ್ಲ ನಮ್ಮಪ್ಪ, ನಾವು ಚಿಕ್ಕ ವಯಸ್ಸಲ್ಲಿ
ಇರಬೇಕಾದ್ರೆ ಮನೆಗೆ ತೊಗೊಂಬಂದ್ಬಿಟ್ಟು ಕ್ಲೀನ್ ಮಾಡೋರು. ಆವಾಗ ಬೂದಿ ಒಲೆ ಎಲ್ಲ ಉರ್ಸೋರೆಲ್ಲ ಆ ಬೂದಿನೇ ತಗೊಂಡು ಅದರಲ್ಲಿ ಕ್ಲೀನ್ ಮಾಡಿ ಅವರೇ ಎಲ್ಲ ಕಟ್ ಮಾಡಿ ಮಾಡೋರು. ಆವಾಗಿನ ಟೇಸ್ಟ್ ಇವಾಗ ಬರಲ್ಲ. ಆವಾಗ ತುಂಬ ಟೇಸ್ಟಾಗಿರ್ತಾಯಿತ್ತು. ಸಿಂಪಲಾಗಿ ಮಾಡಿದ್ರು ಕೂಡ ತುಂಬ ಟೇಸ್ಟಾಗಿರ್ತಾಯಿತ್ತು. ಇನ್ನು ಇವಾಗ ಟೊಮಾಟೊ, ಸ್ವಲ್ಪ ಸೌತೆಕಾಯಿ, ಕರಿಬೇವು ಸೊಪ್ಪು, ಮೊಟ್ಟೆ ಎಲ್ಲ ಖಾಲಿಯಾಗೋಗಿತ್ತು. ನಿಂಬೆಹಣ್ಣು ಅದನ್ನೆಲ್ಲ ತೊಗೊಂಬಂದ್ರಿ. ಟೊಮಾಟೊ ಅಂತೂ ತುಂಬ ರೇಟ್ ಆಗಿಬಿಟ್ಟಿದೆ, 70 ರೂಪಾಯಿ ಏನೋ ಕೆಜಿ. ಇನ್ನು ನಿಂಬೆಹಣ್ಣೆಲ್ಲ 1 ರೂಪಾಯಿ. ನಿಂಬೆಹಣ್ಣು ರೇಟ್ ಬಂದುಬಿಟ್ಟು ಕಮ್ಮಿ ಆಗಿದೆ, 1 ರೂಪಾಯಿ ಆ ಥರ ಇತ್ತು. ಒಂದು 10 ಏನೋ ತೊಗೊಂಬಂದೆ. ಇನ್ನು ಅದನ್ನೆಲ್ಲ ಸ್ಟೋರ್ ಮಾಡಿಬಿಟ್ಟು ಇವಾಗ ಫಿಶ್ಶು, ಚಿಕನ್ ಎಲ್ಲ ಕ್ಲೀನಾಗಿ ತೊಳಿತಾ ಇದ್ದೀನಿ. ಈ ಥರ ಒಂದು 4-5 ಸರಿ ತೊಳೆದ್ಬಿಡ್ತೀನಿ. ಈ ಚಿಕನಲ್ಲಿ ಕೋಚ್ ಸ್ಮೆಲ್ಲೆಲ್ಲ ಬರುತ್ತೆ ನೋಡಿ, ಎಷ್ಟೇ ತೊಳೆದ್ರೂ ಒಂದೊಂದು ಸರಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಆ ಥರ ಸ್ಮೆಲ್ ಬರಬಾರ್ದಂದ್ರೆ ಚಿಕನಲ್ಲಿ ಮತ್ತು ಫಿಶಲ್ಲಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಈರುಳ್ಳಿ ಇರುತ್ತಲ್ವ, ಕಟ್ ಮಾಡಿರೋ ಈರುಳ್ಳಿ, ಅದನ್ನು ಈ ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದು ಮಿಕ್ಸ್ ಮಾಡಬೇಕು. ಈ ಥರ ಚಿಕನ್ಗೆಲ್ಲ ಫ್ಲೇವರ್ ಹಿಡಿಬೇಕು. ಆ ಥರ ಮಿಕ್ಸ್ ಮಾಡಿಬಿಟ್ಟು ತೊಳೆಯೋದ್ರಿಂದ ಚಿಕನಲ್ಲಿ ಸ್ವಲ್ಪ ಕೂಡ ಸ್ಮೆಲ್ ಬರಲ್ಲ. ಇವಾಗ ನಾನು ಅದೇ ಥರ ಸ್ವಲ್ಪ ಅರಿಶಿನ ಪುಡಿ, ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ ತೊಳೆದಿಟ್ಟೆ. ಇನ್ನು ಫಿಶ್ ಕೂಡ ಅಷ್ಟೇ 4-5 ಸರಿ ತೊಳೆದು ಇಟ್ಟಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿಟ್ಬಿಟ್ರೆ ಫಿಶಲ್ಲಿ ಕೂಡ ಕೋಚ್ ಸ್ಮೆಲ್ ಬರಲ್ಲ. ಇವಾಗ ಮ್ಯಾರಿನೇಷನ್ ಮಾಡ್ತಾಯಿದ್ದೀನಿ. ಚಿಕನ್ ಒಂದು ಬೌಲ್ಗೆ ಹಾಕ್ಬಿಟ್ಟು ಒಂದು 4-5 ಟೇಬಲ್ ಸ್ಪೂನ್ ಮೊಸರು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ, 1 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇಡಬೇಕು. ಒಂದು ಹಾಫ್ ಆನ್ ಅವರ್ ಆದರೂ ಈ ಥರ ಚಿಕನ್ ಮ್ಯಾರಿನೇಷನ್ ಮಾಡಿ ಇಟ್ಬಿಟ್ರೆ ಚಿಕನ್ ಬಿರಿಯಾನಿ ಆಗಿರಲಿ, ಗ್ರೇವಿ ಆಗಿರಲಿ, ಆ ಚಿಕನ್ ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತೆ. ಚಿಕನ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಫ್ರೈ ಮಾಡಲಿ, ಗ್ರೇವಿ ಮಾಡಲಿ ಮತ್ತು ಬಿರಿಯಾನಿಗೆಲ್ಲ. ಇವಾಗ ಫಿಶ್ ಫ್ರೈಗೆ ಮ್ಯಾರಿನೇಷನ್ ಮಾಡ್ಕೊತಾ ಇದ್ದೀನಿ. ಫಿಶ್ ಫ್ರೈ ಮಸಾಲ 1-2 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1-2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ, 1 ನಿಂಬೆಹಣ್ಣು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಫಿಶ್ಗೆಲ್ಲ ಸ್ಪ್ರೆಡ್ ಮಾಡಿ ಇಟ್ಬಿಡ್ತೀನಿ. ಒಂದು ಹಾಫ್ ಆನ್ ಅವರ್, 1 ಅವರ್ ಆದರೂ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಚೆನ್ನಾಗಿ ಮ್ಯಾರಿನೇಷನ್ ಆಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಬಿರಿಯಾನಿಗೋಸ್ಕರ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಹಸ್ಬೆಂಡು. ಇನ್ನು ಸ್ಲೈಸಾಗಿ ಕಟ್ ಮಾಡಿ ಕೊಟ್ಟಿದ್ದರು. ಇನ್ನು ಬಿರಿಯಾನಿಗೆ ಏನೇನು ಬೇಕೋ ನೋಡಿ ಸ್ಪೈಸಸ್ಸು ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಕೂಡ ಲಾಸ್ಟಲ್ಲಿ ಗಾರ್ನಿಷ್ ಮಾಡೋದಕ್ಕೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಬಿರಿಯಾನಿ ಮಾಡ್ಕೊಳೋದಕ್ಕೆ ನಾನು ಬಾಣಲಿಯಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇವಾಗ ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಆದರೂ ಬೇಕು, ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಇವಾಗ ಎಣ್ಣೆ ಕಾದ ನಂತರ ಬಿರಿಯಾನಿ ಮಸಾಲ ಸ್ಪೈಸಸ್ ಬರುತ್ತೆ ನೋಡಿ, ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಕೂಡ ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಒಂದು 3 ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡಿ ನೋಡಿ, ಬೇಗನೆ ಕಲರ್ ಚೇಂಜ್ ಆಗುತ್ತೆ. ಇನ್ನು ಟೊಮಾಟೊ ಕಟ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಒಂದು 3 ಟೊಮಾಟೊನ ಸೇರಿಸ್ಕೊಂಡಿದ್ದೀನಿ. ಇವಾಗ ಟೊಮಾಟೊ ಎಲ್ಲ ಕಟ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಇವಾಗ ಟೊಮಾಟೊ ಕೂಡ ಸೇರಿಸ್ಕೊಂಡು ಅರಿಶಿನ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಬಿರಿಯಾನಿ ಮಸಾಲ ಒಂದು ಪ್ಯಾಕೆಟ್ ಆಗೋಷ್ಟು ಸೇರಿಸಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1-2 ಟೇಬಲ್ ಸ್ಪೂನ್ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಆವಾಗಲೇ ಮ್ಯಾರಿನೇಷನ್ ಮಾಡೋದಕ್ಕೆ ಮೊಸರೆಲ್ಲ ಸೇರಿಸಿದ್ದೀನಿ. ಮೊಸರು ಎಷ್ಟು ಸೇರಿಸ್ತೀರೋ ಅಷ್ಟು ಟೇಸ್ಟಾಗಿರುತ್ತೆ ಬಿರಿಯಾನಿ. ಇವಾಗ ಮ್ಯಾರಿನೇಷನ್ ಮಾಡಿರೋ ಚಿಕನ್ನ ಸೇರಿಸ್ಕೊಂಡು ಒಂದು 10 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲೇ ಇಟ್ಟು ಬೇಯಿಸ್ಕೋಬೇಕು, ಜೋರಾಗಿ ಇಡಬಾರ್ದು. ನೀರು ಚಿಕನಲ್ಲಿ ಬಿಡೋ ನೀರಲ್ಲೇ ಚಿಕನ್ ಎಲ್ಲ ಬೆಂದೋಗ್ಬಿಡುತ್ತೆ, ನೀರೆಲ್ಲ ಸೇರಿಸ್ಬಾರ್ದು. ಇವತ್ತು ನಾನು ಬಿರಿಯಾನಿ ಮಾಡೋದಕ್ಕೆ ಈ ಬಾಸ್ಮತಿ ರೈಸ್ನ ಬಳಸ್ತಾ ಇದ್ದೀನಿ. ಇದು ಡಿಮಾರ್ಟಲ್ಲಿ ತೊಗೊಂಬಂದಿದ್ದೆ ಪ್ಯಾಕೆಟು. ಇದು ನಾನು 2 ಗ್ಲಾಸ್ ಆಗೋಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ನಾವು ಇಬ್ಬರಿಗೆ 2 ಟೈಮ್ಗೆ ಆಗುತ್ತೆ ಇದು. ಇವಾಗ ಅಕ್ಕಿನ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ನೆನೆಸಿಡಬೇಕು. ಒಂದು ಹಾಫ್ ಆನ್ ಅವರ್ ಆದರೂ ನೆನೆಸಿಡಬೇಕು ಅಕ್ಕಿನ. ಇವಾಗ ಒಂದು ಪಾತ್ರೆಗೆ ನೀರು ತೊಗೊಂಡಿದ್ದೀನಿ. ಒಂದು 3/4 ಭಾಗದಷ್ಟು ಅಕ್ಕಿ ಬೇಯೋಷ್ಟು ನೀರನ್ನ ತೊಗೊಂಡು ಇವಾಗ ಮಸಾಲೆಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಇನ್ನು ಈ ಕಡೆ ನೋಡಿ ಚಿಕನ್ ಕೂಡ ಒಂದು ಅರ್ಧ ಭಾಗದಷ್ಟು ಬೆಂದಿತ್ತು. ಅವಾಗವಾಗ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ತಡ ಹಿಡ್ದೋಗ್ಬಿಡುತ್ತೆ. ಈ ಥರ ಗ್ರೇವಿ ಎಲ್ಲ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ, ಆವಾಗ ಗ್ರೇವಿ ಆ ನೀರಲ್ಲೇ ಚಿಕನ್ ಎಲ್ಲ ಬೆಂದೋಗ್ಬಿಡುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಅಕ್ಕಿ ಸೇರಿಸ್ಕೋಬೇಕು. ಅಕ್ಕಿ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೋಬೇಕು, ಅಂದರೆ ಅಕ್ಕಿಗೂ ಕೂಡ ಉಪ್ಪು ಹಿಡಿಬೇಕಲ್ವ. ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 3/4 ಭಾಗದಷ್ಟು ಬೇಯಬೇಕು ಅಕ್ಕಿ, 75% ಅಷ್ಟು ಬೇಯಿಸ್ಕೋಬೇಕು. ಇನ್ನು ಈ ಕಡೆ ಚಿಕನ್ ಗ್ರೇವಿ ಕೂಡ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಈ ಥರ ಆದರೆ ಸಾಕು, ಚಿಕನ್ ಗ್ರೇವಿ ಎಷ್ಟು ಚೆನ್ನಾಗಿರುತ್ತೆ
ಚೆನ್ನಾಗಿರುತ್ತೆ ಗೊತ್ತಾ. ಸೇಮ್ ಇದೇ ಥರ ಮಾಡ್ಕೊತೀನಿ ನೋಡಿ. ಗ್ರೇವಿ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಗ್ರೇವಿ ಕೂಡ ತೆಗ್ದಿಟ್ಬಿಟ್ಟೆ. ಇವಾಗ ನೋಡಿ 75% ಬೆಂದಿದೆ. ಆ ನೀರೆಲ್ಲ ಚೆಲ್ಬಿಟ್ಟು ಇನ್ನು ಗ್ರೇವಿ ಮೇಲೇ ಈ ಥರ ಅನ್ನನ ಲೇಯರಾಗಿ ಹಾಕ್ಕೊತಾ ಇದ್ದೀನಿ. ಅಂದರೆ ಒಂದೇ ಸರಿ ಹಾಕ್ಕೊಂಡಿದ್ದೀನಿ. ಲೇಯರಾಗೂ ಕೂಡ ಹಾಕ್ಕೋಬೋದು. ಅಂದರೆ ಗ್ರೇವಿ ಇಟ್ಕೊಂಡು ಸ್ವಲ್ಪ ಒಂದು ಲೇಯರ್ ಅನ್ನ, ಒಂದು ಲೇಯರ್ ಗ್ರೇವಿ ಆ ಥರ ಕೂಡ ಹಾಕ್ಕೋಬೋದು. ಇವಾಗ ಸ್ವಲ್ಪನೇ ಇರೋದ್ರಿಂದ ಈ ಥರ ಮಾಡ್ಕೊತಾ ಇದ್ದೀನಿ. ಇವಾಗ ಅದ್ರ ಮೇಲೆ ಫ್ರೈ ಮಾಡಿರೋ ಆನಿಯನ್ನು, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ 1-2 ಟೇಬಲ್ ಸ್ಪೂನ್ ತುಪ್ಪ, ಮತ್ತು ಅದ್ರ ಮೇಲೆ ಕಲರ್ಗೋಸ್ಕರ ಅಂದ್ಬಿಟ್ಟು ಕೇಸರಿ ಕಲರು, ಸ್ವಲ್ಪ ಅರಿಶಿನ ಕಲರ್ನ ನೀರಲ್ಲಿ ಮಿಕ್ಸ್ ಮಾಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಲರು. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನ ಮೇಲೆ ದಮ್ಗಿಟ್ಟಿದ್ದೆ. 15 ನಿಮಿಷ ದಮ್ಗಿಟ್ರೆ ರೆಡಿ ಆಗಿಬಿಡುತ್ತೆ. ಇನ್ನು ನಮ್ಮ ಹಸ್ಬೆಂಡ್ ಕೂಡ ಒಂದು ಕಡೆ ಫಿಶ್ ಫ್ರೈ ಎಲ್ಲ ಮಾಡಿಕೊಟ್ರು. ಅವ್ರು ಈ ಕಡೆ ಫಿಶ್ ಫ್ರೈ ಮಾಡಿಕೊಡ್ತಾ ಇದ್ರೆ. ಇದು ಕೂಡ ಬಿರಿಯಾನಿ ಕೂಡ ರೆಡಿ ಆಗಿತ್ತು. ಇವಾಗ ನೋಡ್ತಾ ಇರ್ಬೋದು ನೀವು, ನಾನು ಸ್ವಲ್ಪ ಕಲರ್ ಹಾಕಿದ್ದೀನಲ್ಲ, ಯೆಲ್ಲೋ ಕಲರು, ಆರೆಂಜ್ ಕಲರು, 3 ಕಲರ್ ಥರ ಮಿಕ್ಸ್ ಆಗಿ ಬಂದಿತ್ತು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಈ ಹೋಟ್ಲಲ್ಲೆಲ್ಲ ಕೊಡ್ತಾರೆ ನೋಡಿ, ಅದಕ್ಕಿಂತ ಸೂಪರಾಗಿತ್ತು ಟೇಸ್ಟು. ಒಂದ್ಸರಿ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ಥರ ಇತ್ತು ಅಂದ್ಬಿಟ್ಟು. ಇನ್ನು ಹೋಟ್ಲಿಗೆಲ್ಲ ಹೋದರೆ ಇದನ್ನು 150-200 ಕೂಡ ಮಾಡ್ತಾರೆ. ಹೈದ್ರಾಬಾದಿ ಬಿರಿಯಾನಿ, ದಮ್ ಬಿರಿಯಾನಿ ಎಲ್ಲ ತುಂಬ ರೇಟ್ ಇರುತ್ತೆ. ಹೋಟ್ಲಲ್ಲಿ 250 ಆ ಥರ ಇರುತ್ತೆ. ಟೇಸ್ಟ್ ಕೂಡ ಅಷ್ಟಕ್ಕಷ್ಟೇ ಇರುತ್ತೆ. ನಮಗೇನಾದ್ರು ತಿನ್ಬೇಕು ಅನಿಸ್ದಾಗ, ಆಸೆ ಆದಾಗ ನಾವು ಬಾಸ್ಮತಿ ರೈಸ್ ಯಾವಾಗೂ ತಂದಿಟ್ಟಿರ್ತೀವಲ್ವ, ಈ ಥರ ಮಾಡ್ಕೊಂಡು ತಿನ್ಬಿಡ್ತೀವಿ. ಇನ್ನು ಇವತ್ತಿನ ಲಂಚು ಫಿಶ್ ಫ್ರೈ, ಮೊಟ್ಟೆ ಕೂಡ ಬೇಯಿಸಿಟ್ಟಿದ್ದೆ, ಇದಾಗಿತ್ತು. ಇನ್ನಿಬ್ಬರು ಕೂಡ ಊಟ ಮುಗಿಸ್ಕೊಂಡ್ವಿ. ಇನ್ನು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.